ಸ್ಟಾರ್ಟ್ ಮಾಡೋಣ. ಹೋಗೋಣ ಹೋಗೋಣ ಎದ್ರಾಕು ನೀವು ಸ್ಟಾರ್ಟ್ ಮಾಡಿರಿ. ವಿಡಿಯೋ ಮಾಡ್ಕೊಂಡ್ರೆ ಅಣ್ಣ ನಮ್ಮ ಹಾವೇರಿ ಡಿಸ್ಟಿಕ್ ಸಿಗ್ಗಾಂವ್ ತಾಲೂಕ್ನಾಗ ಸಿಗ್ಗಾಂವ್ ಹನುಮನಹಳ್ಳಿಯಾಗ ಮಾಡಾವಂತೀರಿ. ಈಗ ಎಷ್ಟನೇ ವರ್ಷದ ಹಬ್ಬ ಮಾಡಾವಂತೀರಿ? ಹೆಂಗೆ ಹಬ್ಬದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ರಿ. ಹಾಂ ಈ ವರ್ಷ 2ನೇ ಬಾರಿಗೆ ಇಡಾಕಂತೀವ್ರಿ. ಹಾಂ ಈಗೆಲ್ಲ ಒಳ್ಳೆ ಒಳ್ಳೆ ಊರಿಗೆ ಕೂಡಿ ಎಲ್ಲರೂ ಜನ ಎಲ್ಲ ಹೆಲ್ಪ್ ಮಾಡ್ಯಾರ ನಮಗೆ. ಈಗ ಸಿಗ್ಗಾಂವ್ ಸೌನೂರು ಕೂಡಿ ಎಲ್ಲ ಗುರು ಹಿರಿಯರು ಕೂಡಿ ಎಲ್ಲರೂ ಸೇರಿ ಹಬ್ಬ ಇಡಾಕಂತೀವಿ. ಹೌದಾ? ಗೆಳೆಯರ ಬಳಗ ಸಿಗ್ಗಾಂವ್ ಇವರು ವತಿಯಿಂದ 2ನೇ ಬಾರಿಗೆ ಎಲ್ಲ ಗೆಳೆಯರ ಬಳಗದಿಂದ ಹಾಗೂ ಮತ್ತು ಹನುಮನಹಳ್ಳಿ ಗ್ರಾಮದ ಯುವಕರ ಮತ್ತು ಹಿರಿಯರ ಸಮ್ಮುಖದಾಗ ಗುರು ಹಿರಿಯರ ಸಮ್ಮುಖದಾಗ ಎಲ್ಲ ಅವರ ಆಶೀರ್ವಾದ ಪಡ್ಕೊಂಡು ನಾವು ಹಬ್ಬ ಇಟ್ಟೀವಿ. ದೊಡ್ಡ ಹೋರಿ ಬಂದ ಹೆಸರಾದಂಥ ಹೋರಿ ಬಂದಾವ. ಕರ್ನಾಟಕದಾಗ ತಮಿಳ್ನಾಡು ಕಡೆ ಹೋಗಿ ಹಬ್ಬ ಮಾಡಿದಂಥ ಹೋರಿಗಳು ಬಂದಾವ. ನಾವು ಎಲ್ಲ ಹೋರಿಗೆ ಅವಕಾಶ ಮಾಡಿಕೊಟ್ಟಿವಿ. ನಮ್ಗೆ ಆ ಹೋರಿ ಬೇಡ ಈ ಹೋರಿ ಬೇಡ ಅಂದಿಲ್ಲ, ನಾವು ಎಲ್ಲ ಹೋರಿಗೂ ಕೊಟ್ಟಿವಿ. ಈಗ ಟೋಟಲ್ ಎಷ್ಟು ಹೋರಿ ಹೆಸರು ಬರೆಸ್ಯಾರಣ? 230 ಹೋರಿ ಈಗ ಆಲ್ರೆಡಿ 230 ಹೋರಿ ಹೆಸರಾದಂಥ ಹೋರಿಗಳು ಆಗ್ಯಾವ. ಈಗ ಅಣ್ಣ ಹಬ್ಬಕ್ಕೆ ಹೋರಿ ಹಿಡ್ಯಾಕ್ ಬರ್ತಾರಲ್ಲ ಅವ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಮಾಲಕರ ಬಗ್ಗೆ ಆಯ್ತು, ಹೋರಿ ಮಾಲಕರ ಬಗ್ಗೆ, ಹೋರಿ ಹಿಡಿಯೋರ ಬಗ್ಗೆ. ನಾವು ಹೋರಿ ಮಾಲಕರಿಗೆ ಎಷ್ಟು ಗೌರವ ಕೊಡ್ತೀವಿ, ಎಷ್ಟು ಬೆಂಬಲ ಮಾಡಿದೀವಿ, ಅದೇ ರೀತಿ ಹೋರಿ ಹಿಡಿತಗಾರರಿಗೆ ನಮ್ಮ ಕಮಿಟಿ ಹುಡುಗರು ಸಂಪೂರ್ಣ ಬೆಂಬಲ ಇರ್ತೈತಿ. ಅದ್ರ ಬಗ್ಗೆ ನಾವು ಇದು ಮಾಡೋದಿಲ್ಲ. ಈಗ ಅಣ್ಣ ಏನಾದ್ರು ಹಬ್ಬದಾಗ ಅನಾಹುತ ಆಕ್ಕವು, ಹೋರಿ ಹಿಡಿಯೋರ್ಗೆ ಆತ, ನೋಡಾಕ್ ಬಂದವ್ರಿಗೆ ಆತ, ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀವು ಜವಾಬ್ದಾರಿ ತಗೊಂತೀರೋ? ಹೆಂಗೆ ಕಮಿಟಿಯ ಜವಾಬ್ದಾರಿ ಇರಲ್ಲ. ಆದ್ರೂ ನಮ್ಮ ವೈಯಕ್ತಿಕವಾಗಿ ನಮ್ಮ ಗೆಳೆಯರ ಬಳಗ ಇವರ ವೈಯಕ್ತಿಕವಾಗಿ ನಾವು ಆಂಬುಲೆನ್ಸ್ ಆತ ಎಲ್ಲಾ ಸವಲತ್ತು ಮಾಡ್ತೀವಿ. ಅವ್ರ ಪ್ರಥಮ ಚಿಕಿತ್ಸೆಯನ್ನು ನಾವು ಕೊಡಂತ ವ್ಯವಸ್ಥೆ ಮಾಡೀವಿ. ಆದ್ರ ಮುಂದೆ ಆಗ್ಲಾರ್ದಂಗ ನೋಡೋದು ಅವ್ರು ಇದ್ರೊಳಗೆ ಅವ್ರು ಇರ್ಬೇಕು. ಯಾವ್ದೇ ರೀತಿ ಆದಂತ ಮತ್ತೆ ಫಿಕ್ಸಿಂಗ್ ಇರಲ್ಲ. ಇವ್ರು ನಮ್ಗೆ ಆಗ್ಲಾರ್ದಾರ ಬಾಳ್ ಮಂದಿ ಇರ್ತಾರ. ಫಿಕ್ಸಿಂಗ್ ಮಾಡ್ಯಾರ ಯಾವ ಮಾಡಿದಾನ ನಮ್ಮ ಅಂತಲ್ಲಿ ನಾವು ಕಮಿಟಿ ಆಗಿದೇವಲ್ಲ ಅವ್ರ ಅಂತಲ್ಲಿ ಕರ್ಕೊಂಡ್ ಮಾಡಿ ಆಮೇಲೆ ದೋಸ್ತ್ರಿ ಅವ್ರ ಮಾತು ನಂಬೇಡ್ರಿ. ಯಾರು ಯಾವುದೇ ರೀತಿ ಫಿಕ್ಸಿಂಗ್ ಏನಿಲ್ಲ. ಯಾವ ಊರಿಗೆ ಹೋಗ್ತಿದ್ದಾನ ಆ ಊರಿಗೆ ಹೋಗ್ತಾವಲ್ಲ ಆ ತರ ಬಹುಮಾನ ಕೊಡ್ತೀವಿ. ಯಾರು ಪೈಲ್ವಾನ್ ಹೋರಿ ಹಿಡಿತಾರ ಅವ್ರಿಗೆ ಒಂದು ಪ್ರೈಸ್ ಕೊಡ್ತೀವಿ. ಯಾವುದೇ ಹೋರಿ ಹಿಡಿತಗಾರರಿಗೆ ಕೊಡೋದಿಲ್ಲ. ಎಲ್ಲರೂ ಕಮಿಟಿಗಳು ಸಪೋರ್ಟ್ ಇರ್ತೀರಿ. ಯಾರು ಎದ್ರಂತ ಅವಶ್ಯಕತೆ ಎಲ್ಲ ಹಿಡಿತಗಾರರು ಎಲ್ಲ ಚಂದ ಹಬ್ಬ ನಡೆಸ್ಕೊಂಡು ಹೋಗುತ್ತೆ. ಅಣ್ಣ ಪ್ರೈಸಿಂದ ಹೆಂಗ ಅವತ್ತ ಕೊಡ್ತಿರೋ ಏನು? 2-3 ದಿವಸ ಲೇಟ್ ಆಗುತ್ತೆ. ಅನೌನ್ಸ್ ಮಾಡ್ತೀವಿ, ಲಿಸ್ಟ್ ಬಿಡ್ತೀವಿ. ಆದ್ರೆ ಬಹುಮಾನ ಕೊಡೋದು 2 ದಿವಸ ಲೇಟ್ ಆಗ. ಯಾಕಂದ್ರೆ ನಾವು ಫಂಕ್ಷನ್ ಮಾಡಿ ಬಹುಮಾನ ಕೊಡ್ತೀವಿ. ನಮ್ಗೆ ಕೊಟ್ಟಂತ ಗೆಸ್ಟ್ಗಳು ಕರೆಸಿ ನಾವು ಬಹುಮಾನ ಕೊಡ್ಬೇಕಾಗತ್ತೆ. ನಾವು ಅದಕ್ಕೆ ಮರ್ರೇಸ ಬಿಡ್ತೀವಿ ಲಿಸ್ಟ್. 2-3 ದಿವಸ ಬಿಟ್ಟು ಟೈಮಿಂಗ್ ಅದ್ರ ಡೇಟ್ ಆಗಿರ್ತೀವಿ. ಆಮೇಲೆ ಬಹುಮಾನ ಕೊಡ್ತೀವಿ. ಫಂಕ್ಷನ್ ಮಾಡಿ ಬಹುಮಾನ 1-2-3 ದಿವಸ ಬಿಟ್ಟು ಬಹುಮಾನ ಕೊಡ್ತೀರಿ. ಮತ್ತೆ ಹಬ್ಬದ ಬಗ್ಗೆ ಏನಾದ್ರು ನೀವು ಹೇಳ್ತೀರ ಅಣ್ಣ ಅನಿಸಿಕೆ ನಿಮ್ದು? ಮತ್ತೆ ಬೇರೆ ನಮ್ಮ ಈ ಹಬ್ಬದಾಗ ಇತಿಹಾಸ ಅಂದ್ರ ನಮ್ಮ ಸಿಗ್ಗಾಂವದಾಗ ಒಂದು 100 ವರ್ಷ ಹಿಂದೆ ತೆಗೆದ್ರು ಒಂದು ಹಬ್ಬ ಆಗಿದ್ದಿಲ್ಲ. ನಮ್ಮ ಎಲ್ಲಾ ಗೆಳೆಯರ ಬಳಗದಿಂದ ಆ ಸಲ ಮೊನ್ನೆ ಹಬ್ಬ ಬಂಡಿಕೊಪ್ಪ ಗ್ರಾಮದಲ್ಲಿ ಇಟ್ಟಿದ್ವಿ. ಈ ಸಲ ಹನುಮನಹಳ್ಳಿ ಗ್ರಾಮದಲ್ಲಿ ಇಟ್ಟಿವಿ. ಸಂಪೂರ್ಣ ಎಲ್ಲ ಬೆಂಬಲ ಐತಿ. ಆದ್ರೆ ಎಲ್ಲಾ ಊರ ಹಬ್ಬಕ್ಕಿಂತ ನಮ್ಮ ಊರ ಹಬ್ಬ ಈ ಸಲ ಬಹಳ ಚಂದ ಆಗ್ತೈತೆ ಅಂತ ಹೇಳಿ ಅನ್ಸ್ಕೊಂಡ್ವಿ. ಅದೇ ರೀತಿ ರಾಣಿಮನವರ್ಗ ರಾಜ ಅದು ಬರ್ತೈತಿ. NTC ಹೋರಿಗಳು ಬರ್ತೈತಿ. ಅದೇ ಎಲ್ಲಾ ಹೆಸರಾದಂತ ಹೋರಿಗಳು ಬರತ್ತವೆ. ಬರ್ರಿ ಅಂತ ಹೇಳಿ ಮತ್ತೆ ಯಾರಾದ್ರೂ ಏನೋ ಹೇಳ್ತೀರಣ್ಣ ಹಬ್ಬದ ಬಗ್ಗೆ ಆಯ್ತು? ನಿಮ್ಗೇನ್ರ ಹಬ್ಬದ ಅದೇ ರೀತಿ ಮತ್ತೆ ಹೊಳ್ಳಿ PP ಹೋರಿಗೆ ಲೈನ್ ಬೇರೆ ಐತಿ. ಅದೇ ರೀತಿ ಅಗರಿ ಹೋರಿಗೆ ಲೈನ್ ಬೇರೆ ಐತಿ. ಹೊಳ್ಳಿ ಪಾಳ್ಯದಾಗ ಗುಡ್ಡೆ ಹಾಕ ಕೊಡಲ್ಲ. ಎಲ್ಲಾ ಕಮಿಟಿ ಇರ್ತೀವಿ. ಸಾಲಾಗಿ ಒಂದೊಂದ ಬರ್ಬೇಕು. ಅಷ್ಟು ಶಿಸ್ತಬದ್ಧವಾಗಿ ನಾವು ಮಾಡ್ತೀವಿ. ಎಲ್ಲ ಹೋರಿ ಕಮಿಟಿಗಳು ಎಲ್ಲ ಹೋರಿ ಮಾಲಕರು ಎಲ್ಲ ಕೊಂಬಣ್ಸಾಗಿ ಕಟ್ಟವಾಗಿ ಹೋರಿ ಬಿಡ್ಬೇಕು. ಯಾವುದೇ ಗಲಾಟೆ ಆದಲ್ಲಿ ಪೊಲೀಸ್ ತಾಬ ಕೊಡಲಾಗುವುದು. ಯಾವುದೇ ಕಮಿಟಿ ತಾಬ ಏನಿದ್ರು ಏನೋ ಹೇಳ್ಬೇಕು. ಕಮಿಟಿಯ ತೀರ್ಮಾನ ಅಂತಿಮ ತೀರ್ಮಾನ. ಎಲ್ಲ ಅವ್ರವ್ರ ವಸ್ತುಗಳಿಗೆ ಗಾಡಿ ಆಗಲಿ ಮೊಬೈಲ್ ಆಗಲಿ ಎಲ್ಲ ಅವ್ರವ್ರ ವಸ್ತುಗಳಿಗೆ ಒಂದು ಕಮಿಟಿ ಆ ಫೋನ್ ಹೋಗೈತಿ ಗಾಡಿ ಹೋಗೈತಿ ಅಂತ ಅಲೌನ್ಸ್ ಅವ್ರು ಗೊತ್ತಿಲ್ಲ ಡೂನ್ ಮಾಡಂಗಿಲ್ಲ. ಕಮಿಟಿ ಯಾರು ಹೇಳ್ತಾರ ಅವರು ಡೂನ್ ಮಾಡ್ಬೇಕಣ್ಣ. ಮೊಬೈಲ್ದಾಗ ವಿಡಿಯೋ ಮಾಡಕ್ ಕೊಡಂಗಿಲ್ಲ. ಮೊಬೈಲ್ ಯಾರು ವಿಡಿಯೋ ಮಾಡ್ತಾರ 500 ರೂಪಾಯಿ ದಂಡ ಹಾಕಿ ಫೋನ್ ಕಸ್ಕೊಂತೀವಿ. ಮತ್ತೆ ಏನ್ರ ಕಂಡೀಷನ್ಸ್ ಆಗಲಿ ಏನಾದ್ರು ಇಷ್ಟ ಅಲ್ಲ? ಜೈ ಹೋರಿ ಹಬ್ಬ ಹೇಳಿ. ನಮ್ಮಲ್ಲಿ
ಏಯ್